ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದುವರೆಗೂ ನನ್ನ ಚಾನಲ್ನಲ್ಲಿ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ಹೋಗ್ತಿರೋ ವ್ಯೂವರ್ಸ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನನ್ನ ರೆಗ್ಯುಲರ್ ವೀಡಿಯೋಸ್ಗಿನ್ನ ಟೋಟಲಿ ಡಿಫ್ರೆಂಟ್ ಇರ್ತದೆ. ಯಾಕೆಂದರೆ ನಾನು ಇದುವರೆಗೂ ರೆಗ್ಯುಲರ್ ಆಗಿ ಮಾಡ್ತಾ ಇರೋ ವೀಡಿಯೋಸು ಆಸ್ಟ್ರಾಲಜಿ ವೀಡಿಯೋಸ್. ಇನ್ಫ್ಯಾಕ್ಟ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇಂಜಿನಿಯರಿಂಗ್ ಟಾಪಿಕ್ ಆ್ಯಂಡ್ ಪಬ್ಲಿಕ್ ಡೊಮೈನ್ ಟಾಪಿಕ್ನೇ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಆಸ್ಟ್ರಾಲಜಿ ವೀಡಿಯೋಸ್ನೇ ಕಂಟಿನ್ಯೂ ಮಾಡಬೇಕಾಗಿ ಬಂತು ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಸಂಪಾದನೆ ಮಾಡಲಿಕ್ಕೆ. ಆದರೆ ಈ ವಿಡಿಯೋ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಒಬ್ಬ ವಿದ್ಯಾರ್ಥಿ ಅಥವಾ ಅ ಪರ್ಸನ್ ಹೂ ಇಸ್ ಅಬೌಟ್ ಟು ಬಿಕಮ್ ಅ ಗ್ರ್ಯಾಜುಯೇಟ್ ಆರ್ ಹೂ ಇಸ್ ಅಬೌಟ್ ಟು ಗ್ರ್ಯಾಜುಯೇಟ್ ಅ ಡಿಗ್ರಿ ಕೋರ್ಸ್ ಅಂಥ ವ್ಯಕ್ತಿಗೆ ಕೆಲಸದ ವಿಚಾರವಾಗಿ ಅಥವಾ ತನ್ನ ಪರ್ಸನಾಲಿಟಿ ಆಟ್ರಿಬ್ಯೂಟ್ಸ್ನಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಮಾಡಿಸ್ಕೋಬೇಕು ಅನ್ನೋ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ನಾನು ಈ ಮಾತು ಹೇಳ್ತಿದ್ದಂಗೆ ನಿಮಗೆ ಬರುವ ಸಾಮಾನ್ಯ ಪ್ರಶ್ನೆ ಏನು ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೇಳ್ಕೊಂಡು ಗ್ರಹಗಳು ನಕ್ಷತ್ರಗಳ ಬಗ್ಗೆ ಹೇಳೋರಿಗೆ ಇದ್ರ ವಿಚಾರವಾಗಿ ನನಗೇನು ಅಡ್ವೈಸ್ ಸಿಗುತ್ತೆ ಇವ್ರ ಕಡೆಯಿಂದ ಅಂತ ಯೋಚನೆ ಬರುತ್ತೆ. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಟು ಯು ಫಸ್ಟ್. ನನ್ನ ಕಂಪ್ಲೀಟ್ ನೇಮ್ ಬಂದು ರೇಣುಕಾರಾಧ್ಯ ಸುರೇಶ್. ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ಗ್ರ್ಯಾಜುಯೇಟ್ ಆಗಿದ್ದು 2013ನಲ್ಲಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ. ಐ ಹ್ಯಾವ್ ಕ್ಲಿಯರ್ಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ ಅ ಪರ್ಸೆಂಟೇಜ್ ಆಫ್ 78 FCD ಡಿಸ್ಟಿಂಕ್ಷನ್ ಅಂತಲೇ ಕನ್ಸಿಡರ್ ಮಾಡಬೇಕು ಅದನ್ನು. ಮುಂದೆ ನಾನು ನಿಮಗೆ ಹೇಳೋ ವಿಚಾರಗಳ ತಿಳ್ಕೊಂಡ ನಂತರ ನಿಮಗೆ ಅನಿಸುತ್ತೆ ಆ ಮಾರ್ಕ್ಸು ಆ ಪರ್ಸೆಂಟೇಜು ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗೋದಿಲ್ಲ. ಎಸ್, ಇಟ್ ವಿಲ್ ಮ್ಯಾಟರ್. ಅದೇನಿದ್ರು ಶಾರ್ಟ್ ಲಿಸ್ಟಿಂಗಿಗೆ ಮಾತ್ರ ಮ್ಯಾಟ್ರ್ ಆಗುತ್ತೆ, ಬೇರೆ ಏನಕ್ಕೂ ಮ್ಯಾಟ್ರ್ ಆಗೋದಿಲ್ಲ. ಇಂಜಿನಿಯರಿಂಗ್ ಮುಗಿದ ಮೇಲೆ ನನಗೆ ಫಸ್ಟ್ ಕೆಲಸ ಸಿಕ್ಕಿದ್ದು NTT ಡೇಟಾ ಅನ್ನೋ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಆಟೋಮೇಷನ್ ಆ್ಯಂಡ್ ಮ್ಯಾನ್ಯುಯಲ್ ಟೆಸ್ಟಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ 2 ವರ್ಷ. ಅದಾದ ನಂತರ ನನ್ನ ಇಂಜಿನಿಯರಿಂಗ್ ಡಿಗ್ರಿಗೂ ನಾನು ಮಾಡ್ತಿರೋ ಕೆಲಸಕ್ಕೂ ಸಂಬಂಧನೇ ಪಟ್ಟಿಲ್ಲ ಅಂತ ಐ ವಾಂಟೆಡ್ ಟು ಕಮ್ ಬ್ಯಾಕ್ ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಆ ಕಾರಣದಿಂದ ಅಲ್ಲಿ ಕ್ವಿಟ್ ಮಾಡಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಫಾರ್ 3 years. ಅದಾದ ನಂತರ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಭಾರತ್ ಫ್ರಿಡ್ಜ್ ವರ್ನರ್ ಅಂತ ಪೀಣ್ಯ ಹತ್ರ ಇದೆ, ಮೆಟ್ರೋ ಸ್ಟೇಷನ್ ಹಿಂಭಾಗ, CNC ಮೆಷಿನ್ ಮ್ಯಾನುಫ್ಯಾಕ್ಚರರ್ಸ್ ಕಂಪನಿ ಅದು. ಅಲ್ಲಿ ಕೂಡ ಆಲ್ಮೋಸ್ಟ್ 14 months ಹೈಡ್ರಾಲಿಕ್ಸ್ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಅದು ಮುಗಿದ ನಂತರ ಐ ಹ್ಯಾವ್ ಟ್ರೈಡ್ ಫಾರ್ UPSC ಎಕ್ಸಾಮ್ಸ್ ಆಲ್ಸೋ. 2 ಸಾರಿ ಅಟೆಂಪ್ಟ್ ಮಾಡಿದ್ದೀನಿ UPSC ಎಕ್ಸಾಮ್ಸ್ನ. ಅದರಲ್ಲಿ 1 ಸಾರಿ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ದೀನಿ, ಮೇನ್ಸ್ ಅಟೆಂಪ್ಟ್ ಕೂಡ ಮಾಡಲಿಲ್ಲ. ಬಿಕಾಸ್ ನಾನು ನನ್ನ ಕಂಪ್ಲೀಟ್ ಟೈಮ್ನ ಅದಕ್ಕೆ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನನಗೆ ಬೇರೆ ವಿಚಾರಗಳಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿ ಬಂತು. ಆ ಕಾರಣದಿಂದ ಅದನ್ನು ನಾನು ಸೀರಿಯಸ್ ಆಗಿ ತಗೊಳಕ್ಕಾಗಲಿಲ್ಲ. ಬಟ್ ನಾನು ಅಟೆಂಪ್ಟ್ ಮಾಡಿದ್ದೀನಲ್ಲ, ನನ್ನ ಮಟ್ಟಕ್ಕೆ ಅದು ಸೀರಿಯಸ್ ಆಗೇ ಮಾಡಿದ್ದೀನಿ, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಬೋದು. ಸೊ ಆಲ್ ಟುಗೆದರ್ ನನಗೆ ಆಲ್ಮೋಸ್ಟ್ 11 years ಎಕ್ಸ್ಪೀರಿಯನ್ಸ್ ಇದೆ ಇನ್ ಡಿಫ್ರೆಂಟ್ ಡೊಮೈನ್ಸ್. ಮತ್ತು ನಾನು ಎಲ್ಲ ರೀತಿಯ ವಿಚಾರಗಳಲ್ಲೂ ಕೆಲಸ ಮಾಡಿದ್ದೀನಿ. ಸಾಫ್ಟ್ವೇರ್ ಸೆಕ್ಟರಲ್ಲಿ ಕೆಲಸ ಮಾಡಿದ್ರಿಂದ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಪ್ರೆಸೆಂಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸಾಫ್ಟ್ ಸ್ಕಿಲ್ಸ್ಗೆ ಏನೇನು ಬೇಕಾಗುತ್ತೆ ಅನ್ನೋದೆಲ್ಲ ತಿಳ್ಕೊಂಡಿದ್ದೀನಿ. ಮತ್ತು ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೆಲಸ ಮಾಡಿರೋದ್ರಿಂದ ನಿಮ್ಮ ಸಬ್ಜೆಕ್ಟಿವ್ ನಾಲೆಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ತಿಳ್ಕೊಂಡಿದ್ದೀನಿ. ಸೊ ಐ ಕ್ಯಾನ್ ಗೈಡ್ ಯು ಅಬೌಟ್ ಇಟ್. ಇದರ ಮಧ್ಯದಲ್ಲಿ ಫಾರ್ ಎ ಬ್ರೀಫ್ ಪೀರಿಯಡ್ ಆಫ್ ಟೈಮ್, ಅಂದರೆ ಒಂದು 3 years ಹತ್ರ ನಾನು ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಕೆಲಸ ಮಾಡಿದ್ದೀನಿ. ಬಿಕಾಸ್ ಆಫ್ ಮೈ ಸಾಫ್ಟ್ ಸ್ಕಿಲ್ಸ್ ಅವರು ಅದನ್ನು ನನಗೆ ಕರ್ಕೊಳ್ತಿದ್ರು, ಕೆಲಸ ಮಾಡಿಸ್ಕೊಳ್ತಿದ್ರು. ಜೊತೆಲಿ ನನಗೂ ಪಾರ್ಟಿಲಿ ಇನ್ಕ್ಲಿನೇಷನ್ ಇತ್ತು. ಸೊ ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಆ 3 yearsಲ್ಲಿ ಆಲ್ಮೋಸ್ಟ್ 10 months ನಾನು ಅದೇ ಪಾರ್ಟಿಯ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ ನಮ್ಮ ಏರಿಯಾದಲ್ಲಿ. ಸೊ ಫಸ್ಟ್ ಥಿಂಗ್, ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ನ ನೋಡಿದ್ದೀನಿ. ಯಾವ ರೀತಿ ಜನ ಇರ್ತಾರೆ, ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ, ಪಾಸಿಟಿವ್ ಆರ್ ನೆಗೆಟಿವ್, ಇದೆಲ್ಲವೂ ತಿಳ್ಕೊಂಡಿದ್ದೀನಿ. ಆ ಕಾರಣದಿಂದ ನಿಮಗೆ ಈ ವಿಚಾರಗಳಲ್ಲಿ ಗೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಗೈಡೆನ್ಸ್ ತೊಗೊಳ್ಳೋದು ಬಿಡೋದು ನಿಮಗೆ ತೀರ್ಮಾನ, ನಿಮಗೆ ಬಿಡ್ತೀನಿ. ಯಾಕೆ ಅಂತಂದರೆ ನಾನು ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ, ನಾನು ಯಾಕೆ ಗೈಡೆನ್ಸ್ ಕೊಡೋ ಅಂತ ಅರ್ಹತೆ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಇದ್ರ ಮೇಲೆ ತೊಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಮೊದಲಿಗೆ ನಾನು ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಂದು ಕೆಲಸ ಮಾಡಿ ನನ್ನ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿರೋ ಒಬ್ಬ ವ್ಯಕ್ತಿಗೆ ಬೇಕಾಗಿರೋ ಸಾಫ್ಟ್ ಸ್ಕಿಲ್ಸ್, ಯಾವ ಸಾಫ್ಟ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾನು ಲಿಸ್ಟ್ ಔಟ್ ಮಾಡ್ತೀನಿ. ಫಸ್ಟು ಮೊದಲನೆಯ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಯಾವುದು ಅಂತಂದರೆ ಯುವರ್ ಕಮ್ಯುನಿಕೇಷನ್, ನಿಮ್ಮ ಸಂವಹನಶೀಲತೆ. ಅಂದರೆ ನಿಮ್ಮ ಸಂವಹನೆ, ನಿಮ್ಮ ಮಾತಿನ ಚಾತುರ್ಯ, ಹೇಗೆ ಒಬ್ಬರ ಹತ್ರ ನೀವು ಮಾತಾಡ್ತೀರಿ, ಕಮ್ಯುನಿಕೇಟ್ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಇದರಲ್ಲಿ ಫಸ್ಟು ನಿಮ್ಮ ಓರೇಟರಿ ಸ್ಕಿಲ್ಸು ಚೆನ್ನಾಗಿರಬೇಕು. ಅಂದರೆ ಕತೆ ಹೇಳೋದು ಅಂತ ಅಂದ್ಕೊಳ್ಳಿ, ಅದು ಚೆನ್ನಾಗಿ ಬರಬೇಕು. ನೀವು ಮಾತಾಡ್ತಾ ಇರ್ತಿರಲ್ಲ, ಆಪೋಸಿಟ್ ವ್ಯಕ್ತಿ ಯಾರು ಕೇಳಿಸ್ಕೊತಿರ್ತಾರಲ್ಲ ಅವರು ಇಂಟ್ರೆಸ್ಟಿಂಗಾಗಿ ಕೇಳಿಸ್ಕೊಳ್ಬೇಕು. ಆ ರೀತಿ ನೀವು ಮಾತಾಡೋದನ್ನು ಕಲ್ತ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಫಸ್ಟ್ ಏನು ಅಂತಂದರೆ, ಫಸ್ಟ್ ಯು ಶುಡ್ ನೋ ಪ್ರಾಪರ್ ಲ್ಯಾಂಗ್ವೇಜ್. ನೀವು ಕನ್ನಡದಲ್ಲಾದರೂ ಮಾತಾಡಿ, ಇಂಗ್ಲೀಷ್ನಲ್ಲಾದರೂ ಮಾತಾಡಿ, ಹಿಂದಿಯಲ್ಲಾದರೂ ಮಾತಾಡಿ, ಬಟ್ ನೀವು ಮಾತಾಡೋ ಭಾಷೆನಲ್ಲಿ ಸ್ಪಷ್ಟತೆ ಇರಬೇಕು. ಅದರಲ್ಲಿ ವೆಕ್ಯಾಬ್ಯುಲರಿ ತುಂಬ ಚೆನ್ನಾಗಿರಬೇಕು. ಇಂಗ್ಲೀಷ್ ಮಾತಾಡ್ಬಿಡ್ತಾರೆ ಅಂತ ಅಂದ ಮಾತ್ರಕ್ಕೆ ನಿಮ್ಮನ್ನ ಟಾಪಿಕ್ ಕರ್ಕೊಂಡು ಕುಣಿಸ್ಕೊಳ್ಳಲ್ಲ. ಕನ್ನಡ ಮಾತಾಡ್ತಾನೆ ಅಂತ ಅಂದಿದ ತಕ್ಷಣ ನಿಮ್ಮನ್ನು ಪಾತಾಳಕ್ಕೆ ತಳ್ಳಲ್ಲ. ನೀವು ಮಾತಾಡೋದ್ರಲ್ಲಿ ಅರ್ಥ ಇರಬೇಕು. ನೀವು ಮಾತಾಡ್ತಾ ಇರೋದು ಸರಿಯಾಗಿರಬೇಕು. ನೀವು ಮಾತಾಡ್ತಾ ಇರೋ ಮ್ಯಾಟರು ಆಪೋಸಿಟ್ ಪರ್ಸನ್ಗೆ ರೀಚ್ ಆಗಬೇಕು. ಇದು ಇಂಪಾರ್ಟೆಂಟು ಕಮ್ಯುನಿಕೇಷನಲ್ಲಿ. ಇನ್ನು ಕಮ್ಯುನಿಕೇಷನ್ ಅಂತಂದರೆ ಅದು ಸಿಂಪಲ್ ಅಲ್ಲ. ಅದರಲ್ಲಿ 4 ಟೈಪ್ಸ್ ಇದೆ. ಫಸ್ಟು ವರ್ಬಲ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಯಾವುದು ಅಂತಂದರೆ ನೀವು ಮಾತಾಡೋದು. ನೀವು ಕನ್ನಡ ಇಂಗ್ಲೀಷ್ ಏನಾದರೂ ಮಾತಾಡಿ, ನೀವು ಮಾತಾಡ್ತಿರಲ್ಲ ನಿಂತ್ಕೊಂಡು, ಅದು ವರ್ಬಲ್ ಕಮ್ಯುನಿಕೇಷನ್ ಆಗುತ್ತೆ. ಅದನ್ನು ಚೆನ್ನಾಗಿ ಫ್ಲೂಯೆಂಟಾಗಿ ಮಾತಾಡೋದು ಕಲ್ತ್ಕೋಬೇಕು. ಇನ್ನು ನೆಕ್ಸ್ಟು ನಾನ್ ವರ್ಬಲ್ ಕಮ್ಯುನಿಕೇಷನ್ನು. ನಾನ್ ವರ್ಬಲ್ ಕಮ್ಯುನಿಕೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಜೆಸ್ಚರ್ಸು. ಈಗ ನೀವು ಮಾತಾಡ್ತಾ ಇರ್ತೀರಿ, ಆ ದಿಕ್ಕಿನಲ್ಲಿ ಬರ್ತಿದ್ದಾನೆ ಅನ್ನೋಂಥ ತೋರಿಸಾಗ ನೀವು ಕೈ ಆ ದಿಕ್ಕಲ್ಲಿ ತೋರಿಸ್ತೀರ, ಅದು ಜೆಸ್ಚರ್. ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಪೋಸ್ಚರ್ ಯೂಸ್ ಮಾಡಿ ಮಾಡ್ತಿರಲ್ಲ, ಅದು ನಾನ್ ವರ್ಬಲ್ ಕಮ್ಯುನಿಕೇಷನ್ನು. ಅದು ಕೂಡ ಒಂದು ಅಟ್ರಾಕ್ಟಿವ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಆಗುತ್ತೆ. ಸೊ ಅಟ್ರಾಕ್ಟಿವ್ ವೇ ಆಫ್ ಕಮ್ಯುನಿಕೇಷನ್ ಆಗುತ್ತೆ. ಅದನ್ನು ನೀವು ರೂಢಿಸ್ಕೊಳ್ಬೇಕು. ನೆಕ್ಸ್ಟು 3rd ಟೈಪ್ ಆಫ್ ಕಮ್ಯುನಿಕೇಷನ್ ಯಾವುದು ಅಂತಂದರೆ ವಿಜುವಲ್ ಕಮ್ಯುನಿಕೇಷನ್ನು. ಇದು ಯಾವುದು ಯೂಸ್ ಮಾಡೋದು ಅಂತಂದರೆ, ನಾವು ಪ್ರೆಸೆಂಟೇಷನ್ ಎಲ್ಲ ಕೊಡ್ತೀವಲ್ಲ, PPT ಕೊಡ್ತೀವಿ, ಮತ್ತು ಒಂದು ಅನಿಮೇಟೆಡ್ ಮೂವಿ ಮಾಡಿಕೊಡ್ತೀವಿ, ಅಥವಾ ಇನ್ನೊಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಡ್ತೀವಿ, ಒಂದು ಫ್ಲೋ ಚಾರ್ಟ್ ಕೊಡ್ತೀವಿ. ಇದೆಲ್ಲವೂ ವಿಜುವಲ್ ಕಮ್ಯುನಿಕೇಷನಲ್ಲಿ ಬರುತ್ತೆ. ಯಾಕಂದರೆ ಕಣ್ಣಿಂದ ನೋಡಿದ್ರೆ ಅರ್ಥ ಆಗುತ್ತೆ ಅದು ಈಸಿಯಾಗಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ವಿಲ್ ಟೀಚ್ ಯು ಈಸಿಲಿ, ವಿಲ್ ಮೇಕ್ ಯು ಕನ್ವೆ ದ ಮ್ಯಾಟರ್ ಈಸಿಲಿ. ಅದನ್ನು ವಿಜುವಲ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನು ಲಾಸ್ಟ್ ಒನ್ನು ರಿಟರ್ನ್ ಕಮ್ಯುನಿಕೇಷನ್. ರಿಟರ್ನ್ ಅಂತಂದರೆ ಒಂದು ಲೆಟರ್ ಬರೆಯೋದಿರ್ಬೋದು, ಒಂದು ಮೇಲ್ ಬರೆಯೋದಿರ್ಬೋದು. ಮೇಲ್ ಅಂದರೆ ಇಮೇಲ್ ಆದರೂ ಬರೀರಿ, ಒಂದು ಲೆಟರ್ ಆದರೂ ಬರೀರಿ, ಯಾವುದಾದ್ರೂ ಇರಲಿ, ನೀವು ಬರೆದು ಎಕ್ಸ್ಪ್ರೆಸ್ ಮಾಡೋದು. ನೀವು ಅದನ್ನು ಓದಲ್ಲ, ನೀವು ಕಳಿಸ್ಬಿಡ್ತೀರಿ ಆ ಪರ್ಸನ್ಗೆ, ಅವನು ಅದನ್ನು ಓದ್ಕೊಂಡು ಅವನು ಅರ್ಥ ಮಾಡ್ಕೊಳ್ತಾನೆ. ಇದು 4 ಮೋಡ್ಸ್ ಆಫ್ ಕಮ್ಯುನಿಕೇಷನ್ನು. ಇದಷ್ಟರಲ್ಲೂ ನೀವು ಪಕ್ಕಾ ಆಗಿರಬೇಕು, ಕಮ್ಯುನಿಕೇಷನ್ನ ಪಕ್ಕಾ ಮಾಡ್ಕೋಬೇಕು ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಈಗಲೂ ಕೂಡ ಏನೂ ಗೊತ್ತಿಲ್ಲದೆ ಕಮ್ಯುನಿಕೇಷನ್ ಒಂದನ್ನು ಪರ್ಫೆಕ್ಟ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ಲು ಬೈಜೂಸ್ ತಗೊಳ್ಳಿ. ಈಗ ಅದು ಬ್ಯಾಂಕ್ರಪ್ಟ್ ಆಗಿದೆ, ಅದು ಬೇರೆ ವಿಚಾರ. ಬಿಸ್ನೆಸ್ ಅಂದಮೇಲೆ ಅದು ಕಾಮನ್, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಬೈಜೂಸ್ ಒಂದೇ ಅಲ್ಲ, ಎಜುಕೇಷನ್ ರಿಲೇಟೆಡ್ ಏಜೆನ್ಸಿ ಇರೋವಂಥದ್ದು. ನಾರಾಯಣ ಇದೆ, ಅಲೆನ್ ಇದೆ, ಇನ್ನು ಎಷ್ಟೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಆದರೂ ಬೈಜೂಸ್ ಫೇಮಸ್ ಆಯಿತು, ಬಂದಿದ್ದ ಕೂಡಲೇ ತಕ್ಕಂಥ ಫೇಮಸ್ ಆಯಿತು. ವೈ? ಆ CEO ಕಮ್ಯುನಿಕೇಷನ್ನು, ವೇ ಆಫ್ ಕಮ್ಯುನಿಕೇಷನ್ ಇತ್ತಲ್ಲ, ಡಿಫ್ರೆಂಟ್ ವೇ ಆಫ್ ಕಮ್ಯುನಿಕೇಷನ್. ಒಂದು ಸರ್ಕಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೂ ಅವ್ರು ವಿಜುವಲ್ ರೆಪ್ರೆಸೆಂಟೇಷನ್ ಯೂಸ್ ಮಾಡ್ತಿದ್ರು. ಆ ಕಮ್ಯುನಿಕೇಷನಿಂದನೇ ಅವ್ರು ಅಷ್ಟು ಫೇಮಸ್ ಆಗಿದ್ದು. ಸೊ ನೀವು ಕಮ್ಯುನಿಕೇಷನ್ನ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಆಗಿ ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು. ಸೊ ಈ 4 ಮೋಡ್ಸ್ ಆಫ್ ಕಮ್ಯುನಿಕೇಷನ್, ವರ್ಬಲ್, ನಾನ್ ವರ್ಬಲ್, ವಿಜುವಲ್, ರಿಟರ್ನ್, ಇದಕ್ಕೆ ಏನೇನು ಅವಶ್ಯಕತೆ ಇದೆ? ವರ್ಬಲ್ಗೆ ಫಸ್ಟು ಲ್ಯಾಂಗ್ವೇಜ್ ಚೆನ್ನಾಗಿ ತಿಳ್ಕೊಂಡಿರಬೇಕು, ವೊಕ್ಯಾಬ್ಯುಲರಿ ತಿಳ್ಕೊಂಡಿರಬೇಕು. ನೆಕ್ಸ್ಟು ನಾನ್ ವರ್ಬಲ್ಗೆ ನೀವು ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೇಕು. ಫನ್ನಿ ಗೆಸ್ಚರ್ಸ್ ಕೊಡಕ್ಕೆ ಹೋಗ್ಬಿಟ್ಟು ಸಂಬಂಧವಿಲ್ಲದ ಗೆಸ್ಚರ್ಸ್ ಕೊಟ್ಟರೆ ಜನ ನಗ್ತಾರೆ ಅಷ್ಟೇ, ಅರ್ಥ ಮಾಡ್ಕೊಳ್ಳಲ್ಲ ಅದನ್ನು. ಸೊ ಕರೆಕ್ಟ್ ಗೆಸ್ಚರ್, ಕರೆಕ್ಟ್ ಎಕ್ಸ್ಪ್ರೆಷನ್ ಫಾರ್ ಕರೆಕ್ಟ್ ವರ್ಡ್ಸ್ ಕೊಡೋದನ್ನು ನೀವು ಕಲ್ತ್ಕೋಬೇಕು. ಇನ್ನು ವಿಜುವಲ್ ರೆಪ್ರೆಸೆಂಟೇಷನ್, ವಿಜುವಲ್ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ, ನಿಮಗೆ ಅನಿಮೇಷನ್ ಒಂದು ಮೂವಿ ಮಾಡಬೇಕು ಅಂತಂದ್ರೆ ನಿಮಗೆ ಸಾಫ್ಟ್ವೇರ್ಸ್ ಚೆನ್ನಾಗಿ ತಿಳಿದಿರಬೇಕು. ಇಮೇಜಸ್ನೆಲ್ಲ ಕಲೆಕ್ಟ್ ಮಾಡಿ PPT ಚೆನ್ನಾಗಿ ಮಾಡೋದೆಲ್ಲ ತಿಳ್ಕೊಂಡಿರಬೇಕು. ಅದೆಲ್ಲ ಸಾಫ್ಟ್ ಸ್ಕಿಲ್ಸ್, ಅದು ಇನ್ನೊಂದ್ರಲ್ಲಿ ಬರುತ್ತೆ, ಬಟ್ ಅದು ಇಂಪಾರ್ಟೆಂಟ್ ಆಗಿದೆ. ಇದು ಕಮ್ಯುನಿಕೇಷನಲ್ಲಿ ಮಿಕ್ಸ್ ಆಗಿದೆ ಅದು. ಇನ್ನು ಲಾಸ್ಟ್ ಒಂದು ರಿಟರ್ನ್ ಕಮ್ಯುನಿಕೇಷನ್ನು. ರಿಟರ್ನ್ ಕಮ್ಯುನಿಕೇಷನ್ಗೆ ಒಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನಿಮ್ಮ ಟೈಪಿಂಗ್ ಸ್ಪೀಡು. ಇವಾಗ ಯಾರು ಬರ್ಕೊಂಡು ಕೂತ್ಕೊಳ್ಳಲ್ಲ, ಎಲ್ಲ ಟೈಪಿಂಗಲ್ಲೇ, ಇಮೇಲಲ್ಲಿ ಇನ್ನೊಂದು ಲೆಟರ್ ಪ್ರಿಂಟ್ ಮಾಡಿ ಕಳಿಸೋದೇ ಇದೆ. ಅಫಿಷಿಯಲಿ ಅಂದರೆ ಮೊದಲು ಪೊಲೀಸ್ ಅಧಿಕಾರಿಗಳು ಚಾರ್ಜ್ ಶೀಟ್ನೆಲ್ಲ ಕೈಯಲ್ಲಿ ಬರೀತಿದ್ರು, ಈಗ ಅದು ಯಾವುದೂ ಇಲ್ಲ. ಚಾರ್ಜ್ ಶೀಟನ್ನು ಕೈಯಲ್ಲಿ ಬರೀತಾರೆ, ಬೇರೆ ರಿಪೋರ್ಟ್ಸ್ ಎಲ್ಲವನ್ನು ನೀವು ಪ್ರಿಂಟೆಡ್ ಮೀಡಿಯಾದಲ್ಲೇ ಕೊಡೋದು. ಸೊ ನೀವು ಪ್ರಿಂಟ್ ಮಾಡಬೇಕು ಅಂದರೆ ಫಸ್ಟ್ ಟೈಪ್ ಚೆನ್ನಾಗಿ ಮಾಡಬೇಕು. ಸೊ ಟೈಪಿಂಗ್ ಸ್ಕಿಲ್ಸ್ ಅತ್ಯಗತ್ಯ. ಟೈಪಿಂಗ್ ನೀವು ಫಸ್ಟ್ ಕ್ಲಾಸಸ್ಗೆ ಹೋಗಬೇಕಾಗಿತ್ತು, ಟೈಪ್ ರೈಟರ್ ಇಟ್ಕೊಂಡು ಟೀಚ್ ಮಾಡೋಂಥ. ಇವಾಗ ಏನಿಲ್ಲ, ಆನ್ಲೈನ್ ಕೋರ್ಸ್ ಓದ್ಬೋದು ನೀವು, ಫ್ರೀಯಾಗಿ ಸಿಗುತ್ತೆ ಆನ್ಲೈನ್ ಕೋರ್ಸು. ಹೆಂಗೆ ಟೈಪ್ ಮಾಡಬೇಕು ಅದು ಡೈಲಿ ಬೇಸಿಸಲ್ಲೇ ನಿಮಗೆ ಕಲಿಸ್ಕೊಡ್ತದೆ, ಫ್ರೀಯಾಗಿ ಕಲಿಸ್ಕೊಡ್ತದೆ. ಅದನ್ನು ಕಲ್ತ್ಕೊಳ್ಳಿ. ಮೋರ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಪರ್ ಮಿನಿಟ್ ಟೈಪಿಂಗ್ ಸ್ಪೀಡ್ ಇಂಪ್ರೂವ್ ಮಾಡಿಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ. ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಫಸ್ಟು ನಾನು ಇದನ್ನು ನನ್ನ ಚಾನಲಲ್ಲಿ ರಿಲೀಸ್ ಮಾಡಿ ರಿವ್ಯೂಸ್ ಹೆಂಗೆ ಬರುತ್ತೆ, ಶುಡ್ ಐ ಕಂಟಿನ್ಯೂ ದಿಸ್ ಆರ್ ನಾಟ್ ಅನ್ನೋದು ಬಂದರೆ, ನನಗೆ ಕಂಟಿನ್ಯೂ ಮಾಡಬೇಕು ಅಂತ ಬಂದರೆ ನಾನು ಹೇಳ್ಕೊಡ್ತೀನಿ ಡೆಫಿನೆಟ್ಲಿ. ಇದಿಷ್ಟೇ ಅಲ್ಲ, ಸಾಫ್ಟ್ ಸ್ಕಿಲ್ಸ್ ಮಾತ್ರ ಅಲ್ಲ, ಯಾವ ಸಾಫ್ಟ್ವೇರ್ಸ್ ಇಟ್ಕೊಂಡು ನೀವೇನು ಕೆಲಸಕ್ಕೆ ಹೋಗ್ದೇಲೆ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡಿಕೊಂಡು ₹1000 ದುಡಿಯುವಂಥ ಸಾಫ್ಟ್ವೇರ್ಗಳೂ ಇದೆ.
ನಿಮ್ಮ ಜೀವನವನ್ನೇ ರೂಪಿಸ್ಕೊಳ್ಳುವಂಥ ಬಿಸ್ನೆಸ್ಗಳೂ ಇದೆ, ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಎಷ್ಟೊಂದು ನಿಮಗೂ ಗೊತ್ತಿರತ್ತೆ ಈಗ ಆಲ್ರೆಡಿ, ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ. ಬಟ್ ಫಸ್ಟು ಈ ವಿಡಿಯೋದು ರಿವ್ಯೂಸ್ ಹೆಂಗೆ ಬರ್ತದೆ, ರೀಚ್ ಹೆಂಗಾಗತ್ತೆ ಜನಕ್ಕೆ, ಆರ್ ದ ಪೀಪಲ್ ಇಂಟ್ರೆಸ್ಟೆಡ್ ಟು ಲರ್ನ್ ದೀಸ್ ಥಿಂಗ್ಸ್ ಅನ್ನೋದಿದ್ದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಆಸ್ಟ್ರಾಲಜಿ ವೀಡಿಯೋಸ್ ಬಿಟ್ಬಿಟ್ಟೆ ಅಂತಲ್ಲ, ಆಸ್ಟ್ರಾಲಜಿ ವೀಡಿಯೋಸ್ ನಾನು ಮಾಡೇ ಮಾಡ್ತೀನಿ. ಆಸ್ಟ್ರಾಲಜಿ ಇಸ್ ಮೈ ಪ್ಯಾಷನ್, ಅದನ್ನು ನಾನು ಮಾಡ್ತೀನಿ. ಈ ವಿಚಾರದಲ್ಲಿ ಮಾತಾಡೋಕ್ಕೆ ನನಗೇನಕ್ಕೆ ಅರ್ಹತೆ ಇದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಆ ಅರ್ಹತೆ ನನಗಿದೆ ಅಂತ ಅಂದ್ಕೊಂಡು ನೀವು ನೋಡಬೇಕು, ಹೌದು ನಮ್ಗೆ ಯೂಸ್ ಆಗುತ್ತೆ ಅನ್ನೋ ಥರ ಇದ್ದರೆ, ನೆಕ್ಸ್ಟ್ ವೀಡಿಯೋಸ್ ಬರಲಿ ಅಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ವ್ಯೂಸಲ್ಲೂ ನಾನು ಅರ್ಥ ಮಾಡ್ಕೊಳ್ತೀನಿ, ಸಬ್ಸ್ಕ್ರೈಬರ್ಸ್ ನಂಬರಲ್ಲೂ ನಾನು ಅರ್ಥ ಮಾಡ್ಕೊಳ್ತೀನಿ. ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದ್ದರೆ ನಾನು ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ವಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ, ಆಸ್ಟ್ರಾಲಜಿ ವೀಡಿಯೋಸ್ನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.